ಕಿರಣ್ ಅಂತ, ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ, ಇನ್ನೊಬ್ಬ ಬಂದು ಭಾಸ್ಕರ್ ನಾರಾಯಣಪ್ಪ ಅಂತ, ಇನ್ನೊಬ್ಬ ಬಂದು ದೊಡ್ಡಗಡೆ ಮಧುಗೌಡ ಅಂತ. ಯಾರನ್ನ ಬಿಟ್ರು ಇವನು ಕಿರಣ್ ಗೌಡ ಅನ್ನೋನು ಮಾತ್ರ ಬಿಡಬೇಡಿ, ದಯವಿಟ್ಟು ಪೊಲೀಸವ್ರಿಗೆ ಹೇಳ್ತೀನಿ. ಒಂದು ಕುಟುಂಬದ ಮಧ್ಯೆ ಒಂದು ಹೆಣ್ಣಿನ ವಿಚಾರವಾಗಿ ಇದು ನ್ಯಾಯ ನಡೆದಿರ್ತದೆ. ಕೆಲವು ತಿಂಗಳುಗಳಿಂದ ಆ ಕುಟುಂಬದ ವ್ಯಕ್ತಿ ಅಂದರೆ ಶ್ರೀನಿವಾಸ್ ಬಾಬು ಅವರು ಫಿಟ್ ಮಾಡ್ತೀನಿ, ನೀನೊಂಥರ ಸೈಕೋ ಅಂತ ಇವನಿಗೆ ಮಾನಸಿಕವಾಗಿ ಇವನಿಗೆ ಬೆದರಿಕೆ ಹಾಕಿ ಇವ್ನು ಏನಕ್ಕೆ ಇವ್ರ ಹತ್ರ ಇಸ್ಕೊಂಡಿದ್ರು, ಏನಕ್ಕೆ ಇವ್ರು ವಾಪಸ್ ಕೊಟ್ಟಿದ್ರು, ಅಮೌಂಟ್ ಕೊಟ್ಟಿರೋದು ಕೇಳಿರೋದಕ್ಕೆ ಅವ್ರು ಬೆದರಿಕೆ ಆಗ್ತಾ ಇದಾರೆ. ಫೋನ್ ಎಲ್ಲ ಕಿತ್ಕೊಂಡು ಸ್ವಿಚ್ ಅನ್ನ ಆಫ್ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಸ್ಥಿತಿಗತಿ ಅಷ್ಟಕ್ಕಷ್ಟೇ ಇದೆ. ಬಿಜೆಪಿ ಒಂದು ಮನೆ 100 ಬಾಗಿಲು ಆದಂತಾಗಿದೆ. ಅದರಲ್ಲೂ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿಯೂ ಕೂಡ ಬಿಜೆಪಿಯ ಪರಿಸ್ಥಿತಿ ಅದೇ ಆಗಿದೆ. ಇದೀಗ ಆನೇಕಲ್ನಲ್ಲಿ ಬಿಜೆಪಿಯ ಕಾರ್ಯಕರ್ತ ಸಾಲದ ಶೂಲದಿಂದ ಮೃತಪಟ್ಟ ಅಥವಾ ಸಾಲ ವಾಪಸ್ ಕೇಳಿದ್ದಕ್ಕೆ ಆತನಿಗೆ ಟಾರ್ಚರ್ ಮಾಡಿ ಸೂಸೈಡ್ಗೆ ಪ್ರೇರೇಪಣೆ ಮಾಡಿದ್ರ ಅಥವಾ ಬೇರೆ ಇನ್ಯಾವುದಾದ್ರೂ ವಿಷಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡ, ಇದೆಲ್ಲವೂ ಕೂಡ ಒಂದಷ್ಟು ಗೊಂದಲದ ಗೂಡಾಗಿದೆ. ಇದರ ನಡುವೆ ಫೇಸ್ಬುಕ್ ಲೈವ್ ಮಾಡಿ ಪ್ರವೀಣ್ ಗೌಡ ಬೇಲೂರು ಎನ್ನುವಂತ ಕಾರ್ಯಕರ್ತ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ಆನೇಕಲ್ ಬಿಜೆಪಿಯನ್ನ ಕಂಗಾಲಾಗಿಸಿದೆ. ಅದರಲ್ಲಿ ಪ್ರಮುಖ ನಾಯಕರುಗಳ ಹೆಸರುಗಳೇ ಹಾಗೆ ಪ್ರಮುಖರ ಹೆಸರುಗಳು ಕೇಳಿ ಬಂದಿರತಕ್ಕಂಥದ್ದು ಬಿಜೆಪಿಗೆ ಒಂದು ರೀತಿಯಾದಂತಹ ಮುಜುಗರವನ್ನ ಉಂಟು ಮಾಡಿದೆ. ಇದರಲ್ಲಿ ಮಂಡಲ ಅಧ್ಯಕ್ಷರು ಸೇರಿದಂತೆ ಒಂದಷ್ಟು ಮುಖಂಡರುಗಳ ಹೆಸರನ್ನ ಹೇಳಿದ್ದಾರೆ, ಪುರಸಭಾ ಸದಸ್ಯೆಯ ಹೆಸರನ್ನು ಕೂಡ ಹೇಳಿದ್ದಾರೆ. ಇದರ ನಡುವೆ ಆತ್ಮಹತ್ಯೆಯಲ್ಲಿ ನನ್ನ ಮರಣೋತ್ತರ ಪರೀಕ್ಷೆಯಲ್ಲಿ ನನಗಾಗಿರ್ತಕ್ಕಂತ ಗಾಯಗಳನ್ನ ನೋಡಿ ನ್ಯಾಯ ಕೊಡಿಸಿ ಅದರಲ್ಲಿ ಕಿರಣ್ ಗೌಡ ಎಂಬುವಂತವರನ್ನ ಬಿಡ್ಲೇಬೇಡಿ, ಅವರೇ ಈ ಒಂದು ಅವರ ಮೇಲೆ ಗಂಭೀರವಾದಂತಹ ಆರೋಪಗಳನ್ನ ಪ್ರವೀಣ್ ಗೌಡ ಬೇಲೂರು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಈಗ ಅವರ ಸಂಬಂಧಿಕರೆಲ್ಲರೂ ಕೂಡ ಆನೇಕಲ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾವಣೆಗೊಂಡು ಈ ಒಂದು ಪ್ರವೀಣ್ ಗೌಡ ಎಂಬುವಂತವರು ಓರ್ವ ಯುವತಿಗೆ ಸಾಲವನ್ನ ನೀಡಿದ್ದ, ಸಾಲವನ್ನ ಕೇಳಿದ್ದೇ ತಪ್ಪಾಗೋಯ್ತಾ ಅಥವಾ ಸಾಲವನ್ನ ನೀಡದೆ ಆತನಿಗೆ ಕಿರುಕುಳ ಮಾಡಿ ಟಾರ್ಚರ್ ಮಾಡಿದ್ರ, 20 ಜನ ಆತನ ಮೇಲೆ ನಿಜವಾಗ್ಲೂ ಹಲ್ಲೆ ಮಾಡಿದ್ರ ಎನ್ನುವಂತ 10 ಹಲವು ಪ್ರಶ್ನೆಗಳು ಇದೀಗ ಕೆಲವೊಂದು ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ಈ ಒಂದು ಸಂದರ್ಭದಲ್ಲಿ ಪ್ರವೀಣ್ ಗೌಡ ಬೇಲೂರ್ ಅವರು ರಸ್ತೆಯಲ್ಲಿ ಮರವೊಂದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು, ಫೇಸ್ಬುಕ್ ಲೈವ್ ಮಾಡಿರುವಂತದ್ದು, ಜೊತೆಗೆ ಅವರ ಸಂಬಂಧಿಕರು ಏನೆಲ್ಲ ಹೇಳಿದ್ರು, ತದನಂತರದ ದಿನಗಳಲ್ಲಿ ನೋಡೋಣ ಬಿಜೆಪಿಯ ನಾಯಕರುಗಳು ಯಾವ ರೀತಿಯಾದಂತಹ ಸ್ಪಷ್ಟನೆಯನ್ನ ನೀಡ್ತಾರೆ ಅಥವಾ ಪೊಲೀಸ್ನವರು ಯಾವ ರೀತಿಯಾದಂತಹ ದೂರನ್ನ ದಾಖಲಿಸ್ತಾರೆ, ಅದೆಲ್ಲವನ್ನು ನಿಮ್ಮ ಬ್ಲೂಮ್ ಟಿವಿಯು ಫಾಲೋ ಮಾಡಲಿದೆ. ಇದೀಗ ಸದ್ಯಕ್ಕೆ ಫೇಸ್ಬುಕ್ ನಲ್ಲಿ ತನ್ನ ಆತ್ಮಹತ್ಯೆಯ ಬಗ್ಗೆ ಅಪ್ಲೋಡ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂತಹ ಘಟನೆಗೆ ಸಂಬಂಧಿಸಿದಂತೆ ಏನೆಲ್ಲ ಬೆಳವಣಿಗೆಗಳು ಆಗ್ತಿದೆ ಅನ್ನೋದನ್ನ ಎಲ್ಲವನ್ನು ಕೂಡ ನೋಡೋಣ ಬನ್ನಿ. ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ನೊಂದಿದ್ದೀನಿ. 1 ವಾರದಿಂದ ಅಂತೂ ಸೀರಿಯಸ್ ಆಗಿ ತುಂಬಾ ನೊಂದಿದ್ದೀನಿ. ಸಹಾಯ ಮಾಡೋದು ತಪ್ಪೆ, ಬಟ್ ನನಗೂ ತುಂಬ ಜನ ಸಹಾಯ ಮಾಡಿದ್ದಾರೆ, ಸಾಲ ಕೊಟ್ಟಿದ್ದಾರೆ, ಕೆಲವ್ರು ಕೊಟ್ಟಿದ್ದೀನಿ, ಕೆಲವ್ರು ಕೊಡೋಕ್ಕಾಗಿಲ್ಲ. ಯಾವತ್ತೂ ಯಾರಿಗೂ ನಾನು ಈ ಥರ ಧಮಕಿ ಹಾಕಿ ಆವಾಜ್ ಹಾಕಿ ಈ ಥರ ಮಾಡಿಲ್ಲ. ಬಟ್ ಕಾರಣ ತಿಳಿಸ್ತೀನಿ, ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ. ನನ್ನ ಸಾವಿಗೆ ಒಂದು 4 ಜನ ಕಾರಣ ಇದ್ದಾರೆ. ಒಂದು ಸಂಬಂಧವ್ರು ಕಿರಣ್ ಅಂತ, ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ, ಇನ್ನೊಬ್ಬ ಬಂದು ಭಾಸ್ಕರ್ ನಾರಾಯಣಪ್ಪ ಅಂತ, ಇನ್ನೊಬ್ಬ ಬಂದು ದೊಡ್ಡಗಡೆ ಮಧುಗೌಡ ಅಂತ. ಈ 4 ಜನದ ಹಿಂದ್ಗಡೆ ಮೇನ್ ಬಂದು ಕಿರಣ್ ಗೌಡ, ಇವನು ವರ್ಣಕಾರ ಇದೆ ಸಂಬಂಧೂರಲ್ಲಿ, ಇವನೇ ಮೇನ್ ರೀಸನ್ ಸ್ಟಾರ್ಟ್ ಆಗಿದೆ ಇವನಿಂದ. ಆಮೇಲೆ ಇನ್ನೊಬ್ಬ ಸರವನ್ನು ನೆನಪಿಕೊಳ್ಳಿ, ಕಿರಣ್ ಗೌಡ, ಸರವಣ್ಣು, ಇದು ಭಾಸ್ಕರ್ ನಾರಾಯಣಪ್ಪ, ಈ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಇದೆ ಭಾಸ್ಕರ್ ಟೈಲ್ಸ್ ಅಂಗಡಿ ಭಾಸ್ಕರ್ ನಾರಾಯಣಪ್ಪ, ಆಮೇಲೆ ದೊಡ್ಡಗಡೆ ಮಧುಗೌಡ. ಬಟ್ ಇದರಲ್ಲಿ ಎಲ್ಲಕ್ಕಿಂತ ಮೇನ್ ಇವರು ಯಾರನ್ನ ಬಿಟ್ರು ಇವನು ಕಿರಣ್ ಗೌಡ ಅನ್ನೋನು ಮಾತ್ರ ಬಿಡಬೇಡಿ, ದಯವಿಟ್ಟು ಪೊಲೀಸವ್ರಿಗೆ ಹೇಳ್ತೀನಿ. ಇವನು ಎಂಥ ಫ್ರಾಡ್ ಕೆಲಸ ಮಾಡಿದ್ದೀನಿ ಅಂದರೆ ಎಂಥ ಹೆಣ್ಮಕ್ಳನ್ನೂ ಬಿಡಲ್ಲ. ಇವೊಂದು ಕಾಲ್ ಲಿಸ್ಟ್ ಚೆಕ್ ಮಾಡಿಸಿ, ಯಾವುದೇ ನಂಬರ್ 12 ಗಂಟೆ 1 ಗಂಟೆ 2 ಗಂಟೆ ಎಲ್ಲ ಎಂತೆಂಥ ಕೆಲಸ ಕೊಡ್ದಾನೆ. ಈಗ ಇವನು ಮಾಡಿರೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ. ದಯವಿಟ್ಟು ನೀವು ಫೋನ್ ನಂಬರ್ ಚೆಕ್ ಮಾಡಿ, ನಂದು ಚೆಕ್ ಮಾಡಿಸಿ. ನಂದೇನ ತಪ್ಪಿದ್ರೆ ಈ ಕೇಸ್ನ ಇಲ್ಲೇ ಕ್ಲೋಸ್ ಮಾಡೋಕ್ಕೆ, ನನ್ನ ಆತ್ಮಹತ್ಯೆಗೆ ಯಾರೂ ಕಾರಣ ಅಲ್ಲ ಅಂತೇಳಿ ಇಲ್ಲೇ ಕ್ಲೋಸ್ ಮಾಡೋಕ್ಕೆ. ಆದರೆ ಈ ಕಿರಣ್ ಗೌಡನ ಕಾಲ್ ಲಿಸ್ಟು, ಇವನು ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಇವನು ಕಾಲ್ ಡೀಟೇಲ್ಸು ಎಲ್ಲ ಎತ್ಸಿ, ಆಮೇಲೆ ನಂಬರ್ಸು ಹೇಳ್ತೀನಿ ನಾನು. ನಂಬರ್ಸ್ ನಿಮಗೆ ಗೊತ್ತಾಗುತ್ತೆ ಅವ್ನು ಚೆಕ್ ಮಾಡಿದ್ರೆ. ಆಮೇಲೆ ಅವನೇ ಒಂದು ಸಿಮ್ ತಗೊಟ್ಟಿದ್ದಾನೆ, ಬೇರೆ ನಂಬರು, ಒಂದು ಚಿಕ್ಕ ಫೋನ್ಗೆ. ಅವ್ನು ಮಾಡೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ. ಸೊ ಆಮೇಲೆ ಇನ್ನೊಬ್ರು ಹೇಳ್ತೀನಿ, ದೊಡ್ಡ ಫ್ಯಾಮ್ಲಿ,
ಈ ಫ್ಯಾಮಿಲಿ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ ಟಾಮ್ರೋ ನಾಯನಹಳ್ಳಿಯಲ್ಲಿ ನಾನು ಇದು ಮುನ್ರಾಜುಗೌಡ ಅವ್ರ ಹತ್ರ ಭೇಟಿಯಾದೆ. ಅಣ್ಣ ಈ ಥರ ಹಿಂಗೆ ದುಡ್ಡು ಕೊಡ್ಬೇಕು, ನನಗೆ ತುಂಬ ದುಡ್ಡು ಬರಬೇಕು, ಒಂದು 4 ಲಕ್ಷ ಚಿಲ್ಲರೆ. ಅದರಲ್ಲಿ ಅವ್ರ ಕಡೆಯಿಂದ ಟ್ರಾನ್ಸಾಕ್ಷನ್ 1,60,000 ವಾಪಸ್ ಬಂದಿದೆ, 70,000 ಏನೋ ಕ್ಯಾಶ್ ಬಂದಿದೆ. ಎಲ್ಲ ಟೋಟಲ್ ಆಗಿ ಎಲ್ಲ ತೆಗೆದು ನನಗೆ ಇನ್ನೂ 1,65,000 ದುಡ್ಡು ಬರಬೇಕು ಅಂತ ಹೇಳಿದೆ. ಸರಿನಾ ಆಯ್ತಪ್ಪ, ಇದು ಆಯ್ತಪ್ಪ ಅಂತ ಹೇಳಿಲ್ಲ. ಅವ್ರು ಕಳಿಸ್ಬಿಟ್ರು, ದುಡ್ಡೆಲ್ಲ ಬರಲ್ಲ, ನೀನು ಇದು ಏನು ಫೋನ್ಪೇ ಅದು ಮಾಡಿರೋದು ಅವ್ರು ಕ್ಯಾಶ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ, ಅದು ಇದು ಅಂತ ಹೇಳಿ ಕಳಿಸ್ಬಿಟ್ರು. ಸರಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ, ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ನಾನು ಏನು ಮಾತಾಡಿದಿರ 15ನೇ ತಾರೀಕು ಬಂದ್ಬಿಟ್ಟೆ. 15ನೇ ತಾರೀಕು ಸಾಯಂಕಾಲ ಫೋನ್ ಮಾಡಿದ್ರು ಮುನ್ರಾಜುಗೌಡ ಅವರೇ. ಆಮೇಲೆ ಹಿಂಗೆ ಶ್ರೀನಿವಾಸ್ ಬಾಬು BJP ಮುಖಂಡರು ಫೋನ್ ಮಾಡಿದ್ರು, ಆನೇಕಲ್ಲು, ಅವರು ಪತ್ನಿ ಕೌನ್ಸಿಲರು ಆನೇಕಲ್ಲಲ್ಲಿ BJPಯಿಂದ. ಸೊ ಫೋನ್ ಮಾಡಿದ್ರು, ನಿಂದೇನಿದೆಯಾ, ಅವ್ರು ಫೋನ್ ಮಾಡಿದ್ರಪ್ಪ, ಅವ್ರೇನದು ದುಡ್ಡು ಕೊಡ್ಬೇಕಂತಲ್ಲ, ನಿಂದೇನಿದೆಯಾ ಅದು ಕ್ಲಿಯರ್ ಮಾಡ್ತಾರೆ ಅಂತಪ್ಪ, ನಾಳೆ ಬೆಳಗ್ಗೆ ಬಂದ್ಬಿಡು ಅಂದರು. ಸರಿ ಅಣ್ಣ ಆಯ್ತಣ್ಣ ಅಂತ ಬರ್ತೀನಿ ಅಂತ ಹೇಳಿದೆ. ಯಾಕಂದರೆ ನಮ್ಮ ದುಡ್ಡು ಕ್ಲಿಯರ್ ಆಗಬೇಕಲ್ಲ. ನಾನು ತಪ್ಪು ಮಾಡಿದರೆ ನಾನು ಒಬ್ಬನೇ ಹೋಗ್ತಾ ಇರಲಿಲ್ಲ, ಸಿಗ್ತಾನೆ ಇರಲಿಲ್ಲ ಯಾರಿಗೂ, ಎಲ್ಲಾದರೂ ಓಡೋಗ್ಬಿಡ್ತಾ ಇದ್ರೆ ಒಂದು 10 ಜನನ ಕರ್ಕೊಬರೋದೋ ಇಲ್ಲಾಂದರೆ ಬರ್ದಿರ ಇರ್ತಾಯಿದ್ದೆ. ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಕೊಟ್ಟಿರೋದು ಸತ್ಯ. ನಾನು ದುಡ್ಡಿಗಾಗಿ ಹೋದೆ, ಬಟ್ ಇವರು ನನಗೆ ಹಿಂಗೆ ಮಾಡ್ತಾರೆ ಅಂತ, ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಟಾಮ್ರೋ ಲೇಔಟ್ಗೆ ಹೋದೆ. ಆಮೇಲೆ ನಾಯನಹಳ್ಳಿ ಮುನ್ರಾಜಣ್ಣವ್ರ ಮನೆಯಲ್ಲಿ ಕುತ್ಕೊಂಡ್ರೆ ಇಲ್ಲಿ ನಮ್ಮ ಮನೇಲಿ ಎಲ್ಲ ಇರ್ತಾರಪ್ಪ, ಇಲ್ಲಿ ಮಾತಾಡೋದು ಬೇಡ, ಇನ್ನೊಂದು ನನ್ನ ವಿಲ್ಲ ಐತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು. ಸರಿ ಆಯ್ತಣ್ಣ ಅಂದೆ, ಯಾಕಂದರೆ ನನಗೇನು ಭಯ ಇಲ್ಲ, ನಾನು ತಪ್ಪು ಮಾಡಿದರೆ ತಪ್ಪು. ಸೊ ವಿಲ್ಲಾಗೆ ಹೋದ ತಕ್ಷಣವೇ ಇವರು ಬಂದರು, ಶ್ರೀನಿವಾಸ್ ಬಾಬು, ಯಾರು ಬಾಬಣ್ಣ ಅಂತ ಏನೋ ಅಂತಾರೆ, ಅವರು ಪತ್ನಿ ಕೌನ್ಸಿಲರು BJP ಮುಖಂಡರು. ಸೊ ನಾನು ವಿಲ್ಲಾ ಒಳಗಡೆ ಹೋದೆ, ಇವನೇನಾ ಅಂದರು. ಆಮೇಲೆ ಸರಿ ಅಂದ್ಕೊಂಡು ಆಮೇಲೆ ಹೋದರೆ ಒಂದು 5 ನಿಮಿಷಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಅವ್ರ ಗ್ಯಾಂಗ್ ಒಂದು 15 ಜನ, 20 ಜನ, ಅವ್ರ ಫ್ಯಾಮಿಲಿ, ಅವ್ರ ಹೆಂಡ್ತಿ ಇರ್ಬೋದು, ಆಮೇಲೆ ಅವ್ರ ಮನೆಯವರು, ಆಮೇಲೆ ಇನ್ಯಾರು ಅವ್ರ ಜೊತೆಲಿ ಯಾರೋ 4-5 ಜನ ಕರ್ಕೊಬಂದಿದ್ರು. ನಾಯನಹಳ್ಳಿ ಅಂತ ಯಾರೋ ಒಬ್ಬರು, ಸಿಡಿಯೋಸ್ಕೋಟೆ ಅಂತ ಒಬ್ಬರು, ಆಮೇಲೆ ಇನ್ನೂ ಯಾರ್ಯಾರೋ ಬಂದಿದ್ರು. ಬಟ್ ನನಗೆ ಅವರು ಊರುಗಳು ಗೊತ್ತಿರಲಿಲ್ಲ. ನಾನೇ ಮುನ್ರಾಜಣ್ಣನ ಕೇಳ್ಕೊಂಡು ಏನು ಕಪ್ಪ ಇದೆಯಲ್ಲ ಅಂದರೆ ಸುಮ್ಮನೆ ಅಂತ ಅಂದೆ. ಬಟ್ ಇವ್ರು ಹಿಂಗೆ ಮಾಡ್ತಾರೆ ಈ ಥರ ಅಂತ ನಂಗೆ ದೇವರಣ್ಣಗೆ ಗೊತ್ತಿಲ್ಲ. ಆಮೇಲೆ ನನ್ನ ಮೊಬೈಲ್ನ ಕಿತ್ಕೊಂಡು ಮೊಬೈಲ್ನ ಸ್ವಿಚ್ ಆಫ್ ಮಾಡಿಸಿ ಜೋಪೆಲ್ಲ ಚೆಕ್ ಮಾಡಿದ್ರು, ನಾನೇನಾದರೂ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಅಂದ್ಬಿಟ್ಟು. ಒಂದು ಕುಟುಂಬದ ಮಧ್ಯೆ ಒಂದು ಹೆಣ್ಣಿನ ವಿಚಾರವಾಗಿ ಇದು ನ್ಯಾಯ ನಡೆದಿರ್ತದೆ. ಅಂದರೆ ಇವನ ಹತ್ರ ಕೆಲವು ತಿಂಗಳುಗಳಿಂದ ಆ ಕುಟುಂಬದ ವ್ಯಕ್ತಿ ಅಂದರೆ ಶ್ರೀನಿವಾಸ್ ಬಾಬು ಅವರು ಕುಟುಂಬದ ಒಂದು ಹೆಣ್ಣು ಮಗು ಇವನು ಹತ್ರ ದುಡ್ಡುಗಳನ್ನ ಹಾಕ್ಸ್ಕೊಂಡಿರ್ತಾರೆ. ಮತ್ತು ಇವನ ಹತ್ರ ಸ್ವಲ್ಪ ರಿಟರ್ನ್ ಮಾಡಿರ್ತಾರೆ, ಸ್ವಲ್ಪ ಕ್ಯಾಶ್ ಮುಖಾಂತರ ಕೊಟ್ಟಿರ್ತಾರೆ, ಇವನು ವಿಡಿಯೋ ಹೇಳಿರೋ ಹಾಗೆ ಇನ್ನು ಕೆಲವು ಬ್ಯಾಲೆನ್ಸ್ ಅಮೌಂಟ್ನ ಇವನು ಕೇಳಿದಾಗ ಅವ್ರ ಕುಟುಂಬಕ್ಕೂ ಇವನಿಗೂ ಏನಾಗಿತ್ತು ಅಂತ ಇವನು ಸಹ ಹೇಳಲಿಲ್ಲ. ಆ ವಿಡಿಯೋದಲ್ಲಿ ಇವನು ಏನು ಹೇಳಿದ್ದಾನೆ, ಒಂದು ಹೆಣ್ಣಿನ ವಿಚಾರವಾಗಿ ನಾನು ಹೇಳಲ್ಲ, ಯಾರ ಹೆಸರು ನಾನು ಆಚೆ ತರಲ್ಲ ಅಂತ ಹೇಳಿದ್ದಾನೆ. ಅವ್ರ ವಿಚಾರ ಏನಾಗಿದೆ ಅಂತ ಗೊತ್ತಿಲ್ಲ. ಆ ದುಡ್ಡನ್ನ ಇವನು ಕೇಳಿದಾಗ ಶ್ರೀನಿವಾಸ್ ಬಾಬು ಅವರು ಮುನ್ರಾಜುಗೌಡರ ನೇತೃತ್ವದಲ್ಲಿ ಒಂದು ನ್ಯಾಯ ಮಾಡಿಸೋಣ ಅಂತ ಅವರು ವಿಲ್ಲಾ ರೆಸಾರ್ಟ್ಗೆ ಕರೀತಾರೆ. ಆಗ ಅವರು ಇಲ್ಲಿ ಫ್ಯಾಮಿಲಿ ಇದ್ದಾರೆ ಅಂದ್ಬಿಟ್ಟು ಪಕ್ಕದ ರೆಸಾರ್ಟ್ಗೆ ಹೋದಾಗ ಶ್ರೀನಿವಾಸ್ ಬಾಬು ಅವರು ಮತ್ತು ಅವರು ಇವನು ವಿಡಿಯೋದಲ್ಲಿ ಹೇಳಿರೋಗೆ ಅವ್ರ ಕುಟುಂಬದವರು ಒಂದು 15 ಜನ ಸೇರಿಸಿ ಇವನಿಗೆ ಹಿಗ್ಗಮುಗ್ಗ ಹೊಡೆದಿದ್ದಾರಂತೆ. ವಿಡಿಯೋದಲ್ಲಿ ಹೇಳಿರೋಗೆ ಅವನು ಹೇಳ್ಕೊಂಡಿದ್ದಾನೆ ಏನಂತ, ಪೋಸ್ಟ್ ಮಾರ್ಟಮ್ ಆದಾಗ ಬೇಕಾಗಿರೋ ನಾನು ಬಾಡಿನ ಚೆಕ್ ಮಾಡಿ ಕಿಡ್ನಿ ಲೆವೆಲ್ಗೆ ನಾನು ಶರ್ಟ್ ಬಿಚ್ಚಿ ನೋಡಿಸಿದಾಗ ಈ ಥರ ಯಾರಿಗೂ ಆಗಬಾರ್ದು, ಈ ಥರ ಶತ್ರುಗಳಿಗೂ ಸಹ ಈ ಥರ ಅನ್ಯಾಯ ಆಗಬಾರ್ದು, ಆ ಥರ ತಿಳಿಸಿದ್ದಾರೆ. ಹಾಗೆ ಆ ಒಂದು ನ್ಯಾಯದಲ್ಲಿ ನಡೆದಿರ್ತಕ್ಕಂಥ ಆ ಹುಡುಗಿಗೆ ಏನಾದರೂ ತೊಂದರೆ ಆದರೆ ನೀನೇ ನೇರ ಹೊಣೆ ಅಂತ ಇವನ ಕೈಲಿ ವಿಡಿಯೋನು ಮಾಡಿಸಿ ಬೆದರಿಕೆ ಹಾಕ್ಸ್ಕೊಂಡಿರ್ತಾರೆ. ಏನು ವಿಚಾರ ಅಂತ ಈ ಪೊಲೀಸರ ಪರಿಶೀಲನೆ ಆದ್ಮೇಲೆ ಗೊತ್ತಾಗುತ್ತೆ ಏನು ನಡೆದಿದೆ ಅಂತ. ಇವನ ಹತ್ರ ಆ ಹುಡುಗಿಗೆ ಏನಾದ್ರು ತೊಂದರೆ ಆದರೆ ನೀನೇ ನೇರ ಹೊಣೆ ಅಂತ ಬೆದರಿಕೆ ಹಾಕ್ಸ್ಕೊಂಡಿರ್ತಾರೆ. ಹಾಗೂ ನಿನ್ನ ಬಿಡಲ್ಲ, ನಾನು ಗಾಂಜಾ ಕೇಸಲ್ಲಿ ಫಿಟ್ ಮಾಡ್ತೀನಿ, ನಿನ್ನ ಆ ಕೇಸಲ್ಲಿ ಫಿಟ್ ಮಾಡ್ತೀನಿ, ನೀನೊಂಥರ ಸೈಕೋ ಅಂತ ಇವನಿಗೆ ಮಾನಸಿಕವಾಗಿ ಇವನಿಗೆ ಬೆದರಿಕೆ ಹಾಕಿ ಇವನು ಮನನೊಂದು ಈ ಥರ ಯಾರಿಗೂ ಅನ್ಯಾಯ ಆಗಬಾರ್ದು, ನಂದೇನಾದರೂ ತಪ್ಪಿದ್ರೆ ನನ್ನ ಕ್ಷಮಿಸಿ ಕೇಸ್ ಕ್ಲೋಸ್ ಮಾಡಿ, ಇಲ್ಲ ಅಂದರೆ ತನಿಖೆ ಮಾಡಿ ಈ ಕೇಸಿಗೆ ಸಂಬಂಧಪಟ್ಟವ್ರನ್ನೆಲ್ಲ ಶಿಕ್ಷೆಗೆ ಒಳಪಡಿಸಿ ನನ್ನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಹೇಳುವಂತ ವಿನಂತಿಸಿಕೊಳ್ತಾ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾನೆ. ಹಾಗೆ ಕಿರಣ್ ಗೌಡ ಏನ್ ಮಾಡಿದಾನೆ ಅಂತ ಈ ಭಾಸ್ಕರ್ ನಾರಾಯಣಪ್ಪ ಹಾಗೆ ಅವನ ಮಧು ಗೌಡ ಮತ್ತೆ ಗೋಕುಲ್ ಫ್ಯಾರೇಶ್ ಅರುಷ್ ಇವ್ರಿಗೆಲ್ಲ ವಿಚಾರಣೆ ಮಾಡಿದಾಗ ಕಿರಣ್ ಗೌಡ ನನಗೆ ಏನ್ ತೊಂದರೆ ಕೊಟ್ಟಿದ್ದಾನೆ ಅಂತ ಇವ್ರ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ಇವರು ನೇರ ಹೊಣೆ ಅಂದ್ರೆ ಕಿರಣ್ ಮತ್ತೆ ಪ್ರವೀಣ್ ಸ್ನೇಹಿತರಾಗಿದ್ದಾರೆ, ಸ್ನೇಹಿತರ ಅಂದ್ರೆ ಪಕ್ಕದೂರು ಸರ್, ಪರಿಚಯಸ್ಥರಾಗಿರ್ತಾರೆ ಅನ್ಕೊಂತೀನಿ ಸರ್, ಸ್ನೇಹಿತರು ಅಂತ ಗೊತ್ತಿಲ್ಲ ನಮಗೆ, ಪರಿಚಯಸ್ಥರಾಗಿರ್ತಾರೆ ಪಕ್ಕದೂರವರಲ್ವಾ. ಅಂದ್ರೆ ಅವರು ಮಾಡುವಂತ ಮೆಸೇಜ್ಗಳು ಅವರೊಂದು ಮಾಡುವಂತ ಇವನ್ ಮೇಲೆ ಬರೋ ಹಂಗೆ ಹೇಳ್ತಾ ಆಗಿದ್ದಾನೆ ಅಂತ ಹೇಳ್ಕೊಂಡಿದ್ದಾನೆ. ಇವನು ಕಷ್ಟನ ಇವನು ಫ್ಯಾಮಿಲಿ ಜೊತೆ ಇವನಿಗೆ ಆಗಿರೋ ಅನ್ಯಾಯ ಏನು ಹೇಳ್ಕೊಂಡಿರ್ಲಿಲ್ಲ.
ಇವನು ಸ್ವಲ್ಪ ಭಯಸ್ಥ ಆಗಿರೋದ್ರಿಂದ ಇವನ್ ಜವಾಬ್ದಾರಿ, ಸಂಸಾರಿಕ ಜವಾಬ್ದಾರಿ ಎಲ್ಲ ಇವನ್ ಮೇಲೇನೆ ಇತ್ತು. ತಂಗಿ ಹಾಗೂ ಇವ್ರ ಅಮ್ಮನ ಜವಾಬ್ದಾರಿ. ಮದುವೆ ಆಗಿರ್ಲಿಲ್ಲ, ಇವನು ಹೇಳ್ಕೊಂಡಿರ್ಲಿಲ್ಲ. ಹೀಗೆ ಅವರು 3 ಜನ, ಭಾಸ್ಕರ್ ಮತ್ತೆ ಹರೀಶ್ ಮತ್ತೆ ಸರವನ್ನು ಮತ್ತೆ ಇವ್ರನ್ನ ವಿಚಾರಿಸಿದಾಗ ಕಿರಣ್ ಗೌಡ ನನಗೆ ಏನ್ ತೊಂದರೆ ಕೊಟ್ಟಿದ್ದಾನೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವ್ 4 ಜನ ಹೆಸರು ಹೇಳ್ತಾ ಮೇನ್ ನೇರವಾಣೆ ಶ್ರೀನಿವಾಸ ಬಾಬು ಕುಟುಂಬ ಹಾಗೂ ಕಿರಣ್. ಸರ್, ಈಗ ನಿಮ್ಮ ಪ್ರವೀಣ್ ಅವರು ಇದೊಂದು ಪ್ರಶ್ನೆ ಮಾಡ್ತಾರೆ, ಏನಂದ್ರೆ ನನ್ನ ಮೊಬೈಲ್ ಅಲ್ಲಿ ಎಲ್ಲಾ ವಿಡಿಯೋಸ್ ಇದೆ, ನನ್ನ ಮೊಬೈಲ್ ತಗೊಂಡ್ರೆ ಕಿರಣ್ ಇದೇ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅವ್ನು ವಿಡಿಯೋಸ್ ಹೇಳಿದಾನೆ ಅಂದ್ರೆ ಸರ್, ಅವನು ಕಿರಣ್ ಗೌಡಗೆ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗವಹಿಸ್ತಾ ಇದ್ದ ಅಲ್ವಾ? ಏನ್ ಕೃತ್ಯಗಳು ಅಂದ್ರೆ ಹೆಣ್ಮಕ್ಳಿಗೆ ಫೋನ್ ಮಾಡೋದು, ರಾತ್ರಿ ಎಲ್ಲ ಮಾತಾಡೋದು, ಮೆಸೇಜ್ ಮಾಡೋದು, ಹಿಂಗೆಲ್ಲ ಅಂತ ಅವ್ನು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ ಸರ್. ಇದು ಸಾರಾಂಶ ನಮ್ ತನಿಖೆ ಮುಖಾಂತರನೇ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾನೆ. ಅದೇನು ಅಂತ ಈ ಪೊಲೀಸ್ ತನಿಖೆಯಲ್ಲಿ ಏನು ಅವ್ನು ಯಾರಿಗೆ ಏನ್ ಮಾಡಿದಾನೆ, ಇವನ್ ಮೇಲೆ ಏನ್ ಹಾಕಿದಾನೆ, ಇವನ್ ಮೊಬೈಲ್ ಏನೇನಿದೆ, ಮತ್ತೆ ಇವನು ಆ ಹೆಣ್ಣಿನ ವಿಚಾರವಾಗಿ ಇವ್ರೇನಕ್ಕೆ ಕರ್ಸಿದ್ರು, ಆ ಹೆಣ್ಣಿಗೆ ಇವನೇನು ಕಾಸು ಕೊಟ್ಟ, ಆ ಹೆಣ್ಣಿಗೆ ಇವನಿಗೇನು ಕಾಸು ವಾಪಸ್ ಮಾಡಬೇಕಾಗಿತ್ತು, ಇದೇನ್ ನ್ಯಾಯ ನಡೀತು, ಇದೇನ್ ನಡೀತು ಅಂತ ತನಿಖೆ ಆದ್ಮೇಲೆ ಗೊತ್ತಾಗ್ತದೆ. ಈಗ ದುಡ್ಡಿನ ವಿಚಾರ ಕರೆದು ಬಿಟ್ಟು ಒಂದು ಮಾತುಕತೆ, ಅದು 1.5 ಲಕ್ಷ ಏನೋ ಹೇಳ್ತಾರೆ, ಕರೆದು ಬಿಟ್ಟು ಮಾತುಕತೆ ಮಾಡಿ ದುಡ್ಡು ಇವಾಗ ಆವಾಗ ಅಂತ ಹೇಳಿ ಕೊಡ್ಬೋದು. ಆದ್ರೆ ಏಕಾಏಕಿ ಒಂದು ಮನೆ ಕರ್ಕೊಂಡೋಗಿ ಕುಡಿ ಹಾಕಿ ಒಂದು 20 ಜನ ಹೊಡಿತಾರೆ ಅಂತ ಇಲ್ಲಿ ನಮ್ಗೆ ಏನ್ ಶಂಕೆ ಇದೆ ಅಂದ್ರೆ, ಇಲ್ಲಿ ದುಡ್ಡಿನ ವಿಚಾರ ಅಂತ ನೀವು ಬರೀ ಇದು ಹೇಳ್ತಾ ಇದ್ದೀರಾ. ಅಲ್ಲಿ ಆ ಶ್ರೀನಿವಾಸ್ ಬಾಬು ಅವರ ಕುಟುಂಬ ಸಂಬಂಧಪಟ್ಟಂಗೆ ಒಂದು ಹೆಣ್ಣಿನ ಹತ್ರ ಇವನು ದುಡ್ಡು ವ್ಯವಹಾರ ಮಾಡಿರೋದು, ಸರಿನಾ? ಇವನು ಏನಕ್ಕೆ ಇವ್ರ ಹತ್ರ ಇಸ್ಕೊಂಡಿದ್ರು, ಏನಕ್ಕೆ ಇವ್ರು ವಾಪಸ್ ಕೊಟ್ಟಿದ್ರು, ಇವ್ನ ಬ್ಯಾಲೆನ್ಸ್ ಮತ್ತೆ ಏನಕ್ಕೆ ಬಂತು, ಇವನ್ನ ಅಲ್ಲಿ ಕರ್ಸಿದ್ದೇನಕ್ಕೆ, ಮತ್ತೆ ಅವ್ರಿಗೇನಾದ್ರು ಮೆಸೇಜ್ ಮಾಡುವಂತದ್ದು, ಅವ್ರಿಗೆ ಕಾಲ್ ಮಾಡುವಂತದ್ದು ಅದೆಲ್ಲ ಮಾಡಿದ್ರ ಅದು ನಮಗೆ ಗೊತ್ತಿಲ್ಲ ಸರ್. ಆ ತರ ನಮ್ಗೆ ಮಾಹಿತಿ ಇಲ್ಲ. ಇವನು ವಿಡಿಯೋದಲ್ಲಿ ಹೇಳ್ಕೊಂಡಿರೋದು ನಿಮ್ಗೆ ಸ್ಪಷ್ಟವಾಗಿ ನಾನು ವಿವರಿಸ್ತಾ ಇದ್ದೀನಿ ಅಷ್ಟೇ. ಇದೇನಕ್ಕೆ ವ್ಯವಹಾರ ನಡೆದಿದೆ ಅಂತ ಪರಿಶೀಲನೆ ಮಾಡಿ ಮತ್ತೆ ಇವನು ಮೇನ್ ಮೇಜರ್ ಇವನು ಭಯ ಬಿದ್ದಿರೋದು ಅದೊಂದೇ. ಆ ಹೆಣ್ಣಿಗೆ ಏನಾದ್ರು ತೊಂದರೆ ಆದ್ರೆ ನೀನೇ ಜವಾಬ್ದಾರಿ ಆಯ್ತ್ಯಾ ಅಂದ್ರೆ ಇವ್ನಿಗೆ ಆತರ ಏನಾದ್ರು ಅವ್ರೇನೋ ತೊಂದರೆ ಮಾಡ್ಕೊಂಡ್ರೆ ನನ್ ಮೇಲೆ ಬಂದ್ಬಿಡುತ್ತೆ, ಸಮಾಜದ ನನಗೆ ಏನತೆ ಗೌರವ ಹಾಳಾಗ್ತದೆ ಅಂತ ಭಯ ಬಿದ್ದು ಈ ತರ ಸೂಸೈಡ್ ಮಾಡ್ಕೊಂಡು. ಇನ್ನೊಂದು ಅವರು ಕೇಳ್ಕೊಂಡಿದ್ದಾರೆ ಕೊನೆಯದಾಗಿ, ಇಲ್ಲಿ ದುಡ್ಡಿರೋರಿಗೆ ಮತ್ತೆ ಬಲಾಢ್ಯರಿಗೆ ಇಲ್ಲಿ ಆಮೇಲೆ ಶಾಸಕರಾಗ್ಲಿ ಪೊಲೀಸ್ನವರಾಗ್ಲಿ ಒಂದು ತನಿಖೆಯನ್ನು ಮಾಡಬೇಕು. ಅದೇ ಸರ್, ಈಗ ಅವ್ನು ರಿಕ್ವೆಸ್ಟ್ ಮುಖಾಂತರ ಪೊಲೀಸ್ ತನಿಖೆ ನಡೀಲಿ. ಇದು ಏನು ಸಾರಾಂಶ ಅಂತ ನಮ್ಮಿಂದ ಕುಟುಂಬಕ್ಕೂ ಸಹ ಮಾಹಿತಿ ಇಲ್ಲ. ಅವನು ವಿಡಿಯೋದಲ್ಲಿ ಏನ್ ಹೇಳಿದಾನೆ ಅಷ್ಟೇ ನಮಗೂ ಗೊತ್ತಾಗ್ತಾ ಇರೋದು. ಪ್ರವೀಣ್ ಅವರು ಸ್ಪಷ್ಟವಾಗಿ ಕೇಳ್ಕೊಂಡಿದ್ದಾರೆ, ಶಾಸಕರ ಬಗ್ಗೆ ಪೊಲೀಸ್ ಹತ್ರ ನ್ಯಾಯ ಕೊಡಿಸಿ, ಎಲ್ಲೋ ಒಂದ್ ಕಡೆ ಬಡವ್ರಿಗೆ ನ್ಯಾಯ ಸಿಗಲ್ಲ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ನ್ಯಾಯ ಸರ್, ಬಡವರಿಗೆ ಆಗ್ಲಿ ನ್ಯಾಯ ಎಲ್ಲರಿಗೂ ಸಿಕ್ಕುತ್ತೆ ಅಂತ ನಮ್ಮ ನಂಬಿಕೆ. ನಾವು ಫ್ಯಾಮಿಲಿಯವರಾಗಿ ಈ ಒಂದು ಸಾವಿಗೆ ನಾವು ಕೈಕಟ್ಟು ಕೂರೋದಿಲ್ಲ. ಇದು ಕೊನೆ ತನಕ ನಾವು ಹೋರಾಡ್ತೀವಿ. ಈ ಸಾರಾಂಶ ಏನಿದೆ ಅಂತ ಪ್ರತಿ ಹೆಜ್ಜೆಯಲ್ಲೂ ಪೊಲೀಸರ ಜೊತೆ ನಾವು ನಿಂತ್ಕೊಂಡು ಏನಾಗಿದೆ ಅಂತ ನಾವು ಕಂಡಿಡಿದು ಅವನ ಸಾವಿಗೆ ಅವ್ನು ರಿಕ್ವೆಸ್ಟ್ ಮಾಡಿರೋದಕ್ಕಾದ್ರೂ ನ್ಯಾಯ ಕೊಡಿಸ್ತೀವಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಏನಂತ ಕೊಟ್ಟಿದ್ದೀವಿ ಸರ್? ಅದೇ ಸರ್, ಈ ಸಾವಿಗೆ ನಮಗೆ ಮೈನ್ ಈಗ ಅವನಿಗೆ ಅಲ್ಲಿ ನೇಣು ಬಿಗಿಸಿ ಕಿರಣ್ ಗೌಡನೇ ಮೈನು ಅಂತ ಹೇಳಿದ್ದಾನೆ ಸರ್. ಫಸ್ಟ್ ಅವನಿಂದ ಇದಕ್ಕೆ ಗಲಾಟೆ ಆಗದೆ 20 ಜನ ತುಂಬ ಏಟುಗಳು ಹೊಡೆದಿದ್ದಾರೆ. ನನ್ನ ಕಲಿ ತಡೆಯೋಕ್ಕಾಗಲಿಲ್ಲ, ಅಷ್ಟು ಏಟು ಹೊಡಿದ್ದಾರೆ. ಫೋನೆಲ್ಲ ಕಿತ್ಕೊಂಡು ಸ್ವಿಚ್ಚನ್ನು ಆಫ್ ಮಾಡಿದ್ದಾರೆ. ಆ ಥರ ನನಗೆ ಪ್ರಾಬ್ಲಮ್ ಕೊಟ್ಟರು. 3 ದಿವಸದಿಂದ ನಾನು ಯಾರ ಹತ್ರ ಹೇಳಿಲ್ಲ, ಅಮ್ಮ ಹತ್ರ ಒಂದು ಟೈಮ್ ಮಾತ್ರ ಹೇಳಿದಷ್ಟೇ. ಒಂದು ವಾರದಿಂದ ನನಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ಅದರಿಂದ ಮೈನು ಕಿರಣ್ ಗೌಡದ ಇದು ಫಸ್ಟು. ಯಾವ ಬಡವರಾದರೂ ಯಾಕೆ ಈ ಕೇಸ್ ಮಾತ್ರ ಬಿಡಕೊಡೋದು, ಅವನಿಂದಲೇ ನನ್ನ ಪ್ರಾಣ ಬಂದರು ಅಂತ ಹೇಳಿದ್ದಾನೆ ಸರ್. ಇನ್ನು ಮಾತಾಡಕ್ಕೆ ಹೋಗಿದ್ದೆ, ಅಮೌಂಟ್ ಬಗ್ಗೆ ಮಾತ್ರ ಸರ್ ಮಾತಾಡಕ್ಕೆ ಹೋಗಿದ್ದೆ. ಇನ್ನು ಕೊಡ್ತೀನಿ ಅಂತ ಕರೆದು ನಾನು ಮಾಡಲ್ಲ ಅಂತ ಅವ್ನು ಓದ್ನಂತೆ ಸರ್ ಓದಿದ್ದಾರೆ. ಅಲ್ಲ, ಇವ್ರು ಯಾರ್ಯಾರು ಇದ್ರಂತೆ ಲೀಡರ್ಗಳು? ಅದೇ ಸರ್, ಇವ್ರು ಯಾರ್ಯಾರು ಇದ್ರು ಅಂತ ಅವ್ನು ವಿಡಿಯೋ ಮಾಡಿರೋದಕ್ಕೆ ನನ್ನ ಹತ್ರ ಅವ್ರ ಅಮ್ಮ ಹತ್ರ ಹೇಳಿದ್ದಾನೆ 3 ದಿವಸದಲ್ಲಿ. ನನ್ನ ಹತ್ರ ಏನು ಹೇಳಿಲ್ಲ, ನಾನು ವಿಡಿಯೋ ಕಾಲ್ ಬಂದಿರೋದ್ರೆ ನಮ್ಮ ಅಮ್ಮಗೂ ತೋರಿಸಿದ್ರು. ಅವರು ಫುಲ್ಲು ಕೈಯಲ್ಲಿ ಎಲ್ಲ ಹೊಡೆದಿದ್ದಾರೆ, ಕೈಯಲ್ಲಿ ಇದರಲ್ಲಿ ಕೋಲಲ್ಲಿ ಹಾಕಿದ್ದಾರೆ. ಅದು ಅದಕ್ಕೆ ನಾವು ಕರ್ಕೊಂಡೋಗಿ ನಾನು ಅದನ್ನೇ ಹೇಳ್ತಾ ಇಲ್ವಾ, ಅಮೌಂಟ್ ಅವ್ರು ಕೊಟ್ಟಿರೋದಕ್ಕೆ ಕೇಳಿರೋದಕ್ಕೆ ಇವ್ರು ಕಿರಣ್ ಅನ್ನೋರು ಯಾರು ಅಂತ ನಂಗೆ ಗೊತ್ತಿಲ್ಲ. ಈ ಮಿಡ್ಲಲ್ಲಿ ಬರ್ತಾರೆ ಕಿರಣ್ ಅಂತ ಯಾರು ಅಂತ ಗೊತ್ತಿಲ್ಲ ನಂಗೆ ಗೊತ್ತಿರೋ ವಿಚಾರ. ಯಾಕಂದ್ರೆ ನಾನು ಮಾತಾಡಿದ್ದೀನಿ ಅವ್ರಿಗೆ ಜೊತೆ, ಬೇರೆ ತರ ಯಾವ ತರ ಇದಿಲ್ಲ. ಅಮೌಂಟ್ ಕೊಟ್ಟಿರೋದಕ್ಕೆ ಕೇಳಿರೋದಕ್ಕೆ ಅವ್ರು ಬೆದರಿಕೆ ಆಗ್ತಾ ಇದಾರೆ, ನಾನು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರೆ. ನಾನು ಈಗ ಕೊಟ್ಟಿದ್ದೀನಿ, ಅದ್ಯಾವ್ದು ಜ್ಯುವೆಲ್ಸ್ ಅಂಗಡಿ ಬೇಕಾದ್ರೆ CC ಕ್ಯಾಮ್ರಾ ತೆಗ್ಸಿ ನೋಡಿ ಅಂತ ಹೇಳ್ತಿದ್ರು. ಅಲ್ಲ, ಬೇರೆ ರೀತಿ ಯಾವುದೇ ರೀತಿಯಾದಂತಹ ಹುಡುಗಿ ವಿಚಾರವಾಗಿ ಕಿರಣ್ ಮಧ್ಯೆ ಆಗ್ಲಿ ಪ್ರವೀಣ್ ಮಧ್ಯೆ ಆಗ್ಲಿ ಗಲಾಟೆ ಇರ್ಲಿಲ್ಲ. ಅದು ನನ್ಗೆ ಗೊತ್ತಿಲ್ಲ. ಬರೀ ದುಡ್ಡಿನ ವಿಚಾರವಾಗಿ ಹುಡುಗಿ ಹೇಳ್ತು ದುಡ್ಡು ಕೊಡ್ಬೇಕು. ಇದು ರಾಜಿ ಮಾಡೋದಕ್ಕೆ ಕರೆದು ಬಿಟ್ಟು ಮಾತುಕತೆ ಮಾಡ್ಲಿಕ್ಕೆ ಬಂದು ಕರೆದು ಬಿಟ್ಟು ಏಕಾಏಕಿ ಹೊಡಿತಾರೆ ಅನ್ನೋದಕ್ಕೆ ಕಾರಣ ಏನು? ಈಗ ದುಡ್ಡಿನ ವಿಚಾರ ಅಂತಂದ್ರೆ ದುಡ್ಡು ತಗೊಂಡಿದ್ದಾರೆ ವಾಪಸ್ ಕೊಡ್ಬೇಕು ಅಥವಾ ಏನೋ ಅದು ಮಾತುಕತೆ ಆಗ್ಬೇಕು. ಏಕಾಏಕಿ ಹೊಡಿತಾರೆ ಅಂತಂದ್ರೆ ಏನ್ ಉದ್ದೇಶ ಇದೆ ಅಂತ ಹೇಳಿ. ಇವ್ರ ಈಗ ನಮ್ಗೇನಾದ್ರೂ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಅವ್ರು ನಿಮ್ ಕಡೆ ಆದ್ರೆ ಏನಕ್ಕೋ ಕೇಳ್ತಿ ಹಂಗೆ ಹಿಂಗೆ ಅಂತ. ಇವಾಗ
ದುಡ್ಡು ಅಮೌಂಟ್ ಕೊಡ್ಬೇಕಾದ್ರೆ ಫೋನ್ ಮಾಡಿರ್ತಾರೆ, ಮೆಸೇಜ್ ಮಾಡಿರ್ತಾರೆ, ಕೊಡಿ ಅಂತ ಕೇಳಿರ್ತಾರೆ. ಯಾಕೋ ಮಾಡ್ತೀಯ ಅಂತ ಅಲ್ಲೇ ಮಾಡಿರ್ತಾರೆ. ಅಥವಾ ಏನಾದ್ರು ನಿಮ್ಮ ಪ್ರವೀಣ್ ಏನಾದ್ರು ಬ್ಯಾಡ್ ಆಗಿ ಏನಾದ್ರು ಅವ್ರಿಗೆ ದುಡ್ಡು ಕೊಟ್ಟಿದ್ರಲ್ಲ ಅವ್ರಿಗೆ ಏನಾದ್ರು ಮೆಸೇಜ್ ಮಾಡಿದ್ರಾ ಅಥವಾ ಅವ್ರಿಗೆ ಕಾಲ್ ಮಾಡಿ ಅವರೇ ಹೇಳಿಕೆ ಕೊಟ್ಟಿದ್ದಾರಲ್ಲ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.